ಆತ್ಮೀಯ H60 ನ್ಯೂಸ್ ಅರ್ಥಾತ್ ತಿ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಕೃಷಿ ವಿಶ್ವವಿದ್ಯಾನಿಲಯದ ಡಾಕ್ಟರೇಟ್ ಪದವಿ ವಿದ್ಯಾರ್ಥಿಗಳ ಕೃಷಿ ವಿಶ್ವವಿದ್ಯಾನಿಲಯ ಸ್ಥಾಪನೆಯಾಗಿ 60 ವರ್ಷ ಆಗಿದೆ. ಅದರಲ್ಲಿ ಈ ಬಾರಿ 59ನೇ ಘಟಿಕೋತ್ಸವವನ್ನು ನಾವು ಆಚರಿಸ್ತಾ ಇದ್ದೀವಿ. ಈ 59ನೇ ಘಟಿಕೋತ್ಸವವನ್ನು 15ನೇ ತಾರೀಕು ಮೇ, ಈ ತಿಂಗಳ 15ನೇ ತಾರೀಕು ಅಂದರೆ ಗುರುವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆ 30 ನಿಮಿಷದವರೆಗೂ ನಮ್ಮ JKVK ಆವರಣದಲ್ಲಿರುವಂಥ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತಾರಾಷ್ಟ್ರೀಯ ಸಭಾಂಗಣದಲ್ಲಿ ನಾವು ಏರ್ಪಾಡು ಮಾಡಿದ್ದೀವಿ. ಈ ಘಟಿಕೋತ್ಸವದ ಅಧ್ಯಕ್ಷತೆಯನ್ನು ವಹಿಸಿ ಘಟಿಕೋತ್ಸವವನ್ನು ನೆರವೇರಿಸಿಕೊಳ್ಳಲಿಕ್ಕೆ ನಮ್ಮ ಕರ್ನಾಟಕ ಸರ್ಕಾರದ ಗಣಿತವೇತ್ತ ರಾಜ್ಯಪಾಲರು ಭಾಗವಹಿಸ್ತಾ ಇದ್ದಾರೆ. ಹಾಗಾದ್ರ ಜೊತೆಗೆ ನಮ್ಮ ಪ್ರೋ ಚಾನ್ಸಲರ್ ಆದಂಥ ಸನ್ಮಾನ್ಯ ಕರ್ನಾಟಕ ಸರ್ಕಾರದ ಕೃಷಿ ಸಚಿವರಾದಂಥ ಶ್ರೀ ಚಲುವರಾಯ ಸ್ವಾಮಿ ಅವರು ಭಾಗವಹಿಸ್ತಾ ಇದ್ದಾರೆ. ಮತ್ತು ಘಟಿಕೋತ್ಸವದಲ್ಲಿ ಬಹಳ ಪ್ರಮುಖವಾದಂಥ ಒಂದು ಭಾಗ ಅಂದರೆ ಒಬ್ಬ ಪ್ರಖ್ಯಾತ ವಿಜ್ಞಾನಿ ಅಥವಾ ಪ್ರಖ್ಯಾತ ವ್ಯಕ್ತಿ ಆ ಘಟಿಕೋತ್ಸವದ ಭಾಷಣವನ್ನು ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ಈ ಬಾರಿ ಡಾಕ್ಟರ್ ಅವಸ್ಥಿ ಅಂತ ಹೇಳಿ ಇಫ್ಕೋ ಚೀಫ್ ಅವರು, ಈಗ ಇಫ್ಕೋ ಅಂದರೆ ಎಲ್ಲರಿಗೂ ಗೊತ್ತಿದೆ, ಒಂದು ಫರ್ಟಿಲೈಸರ್ ಸಹಕಾರ ಸಂಘದ ತತ್ವದ ಅಡಿಯಲ್ಲಿ ಪ್ರಾರಂಭ ಆಗಿರುವಂಥ ಒಂದು ರಸಗೊಬ್ಬರಗಳ ತಯಾರಿಕಾ ಒಂದು ಸಂಸ್ಥೆ. ಆ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ಭಾರತ ದೇಶದಲ್ಲಿ ಈ ರಸಗೊಬ್ಬರಗಳ ಬಗ್ಗೆ ಹಲವಾರು ವಿಷಯಗಳ ಬಗ್ಗೆ ಸಂಶೋಧನೆಗಳನ್ನು ಮತ್ತು ವಿಸ್ತರಣಾ ಕಾರ್ಯಗಳನ್ನು ಮಾಡಿರುವಂಥ ಡಾಕ್ಟರ್ ಅವಸ್ಥಿಯವರು ಘಟಿಕೋತ್ಸವದಲ್ಲಿ ಪದವಿಯನ್ನು ಪಡೀತಾ ಇರುವಂಥ ಎಲ್ಲ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಈ ಬಾರಿ ನಾವು 1281 ವಿದ್ಯಾರ್ಥಿಗಳಿಗೆ ಈ ಘಟಿಕೋತ್ಸವದಲ್ಲಿ ನಾವು ಡಿಗ್ರಿಯನ್ನು ಪ್ರದಾನ ಮಾಡ್ತಾ ಇದ್ದೀವಿ. ಅದರಲ್ಲಿ 871 ಸ್ನಾತಕ ಪದವಿ ವಿದ್ಯಾರ್ಥಿಗಳು ಅಂದರೆ ಅಂಡರ್ ಗ್ರಾಜ್ಯುಯೇಟ್ ವಿದ್ಯಾರ್ಥಿಗಳು, ಮತ್ತು 311 ಸ್ನಾತಕೋತ್ತರ ವಿದ್ಯಾರ್ಥಿಗಳು, ಮತ್ತು 89 ಡಾಕ್ಟರೇಟ್ ಪದವಿಯನ್ನು ಪಡೆದಿರುವಂಥ ವಿದ್ಯಾರ್ಥಿಗಳಿಗೆ ನಾವು ಘಟಿಕೋತ್ಸವದಲ್ಲಿ ಪ್ರಶಸ್ತಿಗಳನ್ನು, ಚಿನ್ನದ ಪದಕಗಳನ್ನು ಮತ್ತು ಅವರ ಪದವಿ ಪತ್ರಗಳನ್ನು ಪ್ರದಾನ ಮಾಡ್ತಾ ಇದ್ದೀವಿ. ಕ್ರಿಶ್ಚಿಯನ್ ಧರ್ಮ ಇರ್ಬೋದು, ಪಾರ್ಸ್ ಇರ್ಬೋದು, ಸಿಖ್ರು ಇರ್ಬೋದು, ಹಲವಾರು ರೀತಿಯ ಆರೋಗ್ಯಪೂರ್ಣವಾಗಿ ಕಲ್ಚರಲ್ ಆದ ಮೇಲೆ ಬಹಳ ದಟ್ಟವಾದ ಪ್ರಭಾವ ಈ ದೇಶದಲ್ಲಿ, ಜಗತ್ತಿನಲ್ಲಿ ಯಾರಾದ್ರೂ ಬೀರಿದಾರಂದ್ರೆ ಅದು ನಿಸ್ಸಂದೇಹವಾಗಿ ಬುದ್ಧ. ಅದರಲ್ಲಿ ಹೇಳೋ ಮಾತಿಲ್ಲವೇ ಇಲ್ಲ. ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾವಿರಾರು ಲೇಖನಗಳು, ಪುಸ್ತಕಗಳು ಬಂದಿದ್ದಾವೆ. 2600 ವರ್ಷಗಳಿಂದಲೂ ಕೂಡ ಅದು ಎಷ್ಟು ದೊಡ್ಡ ಪ್ರಮಾಣಕ್ಕೆ ಬುದ್ಧನ ಬಗ್ಗೆ ಚಿಂತೆ ನಡೆದಿದೆ ಅಂದರೆ ಆಶ್ಚರ್ಯ ಆಗುತ್ತೆ. ಎಲ್ಲಿ ಸಂಭ್ರಮ ಪಡುವಂಥ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಪ್ರೀತಿ ಒಂದನೇ ಈ ಜಗತ್ತಿನಲ್ಲಿ ಬದುಕೋದಕ್ಕೆ ಸಾಧ್ಯ. ಅದರಿಂದಲೇ ಈ ಮಾನವ ಸಂಕುಲ ಬದುಕೋದಕ್ಕೆ ಸಾಧ್ಯ ಅಂತಕ್ಕಂಥ ಮಹಾನ್ ಸಂದೇಶವನ್ನ ಭಗವಾನ್ ಬುದ್ಧರು ನೀಡಿದರು. ಅದಕ್ಕಾಗಿಯೇ ಬಹಳ ಪ್ರಪಂಚದಲ್ಲಿ ಅತ್ಯಂತ ಪಾಂಡಿತ್ಯವನ್ನು ಹೊಂದಿದ್ದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಬುದ್ಧನೇ ನನ್ನ ಗುರು, ನನ್ನ ಬದುಕಿನ, ನನ್ನ ಜೀವಿಕೆಯ ಎಲ್ಲ ಮೂಲವೂ ಕೂಡ ಬುದ್ಧನೇ ಅಂತ ಹೇಳಿದ್ದು ಕೂಡ ಅದಕ್ಕಾಗಿಯೇ. ದ್ವಿತೀಯಂಪಿ ಬುದ್ಧಂ ಶರಣಂ ಗಚ್ಛಾಮಿ ಧಮ್ಮಂ ಸಮಾಧಿಯಾಮಿ
ಎಲ್ಲರ ಜೊತೆಗೂಡುವಂಥ ಸರ್ಕಾರ. ಅದಕ್ಕೆ ಇದನ್ನು ಸರ್ಕಾರದಿಂದ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಬಹಳಷ್ಟು ಜನರಿಗೆ ಕೆಲವಷ್ಟು ಜನರು ಮತ್ತೆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ನಮ್ಮಿಂದ ಸತ್ಯ ಎಲ್ಲ ನಿಮ್ಮೆಲ್ಲರ ಅಭಿಪ್ರಾಯವನ್ನು ಪಡೆದೇ ಈ ಜಯಂತಿಯನ್ನು ಮಾಡಲು ನಿರ್ಧಾರವನ್ನು ಮಾಡಿದ್ರು. ಯಾಕಂದ್ರೆ ಬುದ್ಧರು ಮನುಷ್ಯರ ನಡುವೆ ಸ್ಪರ್ಧೆ, ಸಮಾನತೆ, ತಾರತಮ್ಯ ಮನೋಭಾವ, ದ್ವೇಷ, ರೋಷಗಳು ಹೆಚ್ಚುತ್ತಿರುವ ಇಂದಿನ ದಿನಗಳಲ್ಲಿ ಭಗವಾನ್ ಬುದ್ಧರ ಬೋಧಿಸಿದ ಜೀವನ ತತ್ವಗಳು ಪ್ರತಿಯೊಬ್ಬ ಮಾನವನಿಗೆ ಅತ್ಯಂತವಾದಂತಹ ಅವಶ್ಯಕತೆ ಇದೆ ಅಂತ ಬೋಧನೆ ಮಾಡಿದ ಮಾನವ ವ್ಯಕ್ತಿ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.